ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಕುರಿತಾಗಿ ಎಡಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ. ನಮ್ಮ ಸೈನಿಕರ ಮೇಲೆ ಕಾಶ್ಮೀರದಲ್ಲಿ ಸಾರ್ವಜನಿಕವಾಗಿ ಕಲ್ಲು ತೂರಾಟ ಮಾಡ್ತಾ ಇದ್ದರೂ ಕೂಡ ಯಾವುದೇ ಪ್ರತಿಕ್ರಿಯೆ ತೋರಿಸಿದಂತೆ ಸೈನ್ಯವನ್ನು ತಡೆಯುವ ಕೆಲಸವನ್ನು ಮಾಡ್ತಾ ಇದ್ದವರು ಹೇಳಿ. ಇವತ್ತು ಸೈನ್ಯಕ್ಕೆ ಮುಕ್ತ ಅವಕಾಶ ಕೊಟ್ಟಿರೋ ಕಾರಣಕ್ಕೆ ಕಲ್ಲು ತೂರಾಟವೂ ಬಂದಾಗಿದೆ, ಭಯೋತ್ಪಾದನೆಯೂ ಕೂಡ ಭಾಗಶಃ ಅನ್ನುವಷ್ಟು ಮಟ್ಟಿಗೆ ಕಡಿಮೆ ಆಗಿದೆ. ಒಂದು ಕಾಲದಲ್ಲಿ ರಾಜ್ಯ ಮತ್ತು ದೇಶದ ಉದ್ದಗಲಕ್ಕೆ ಭಯೋತ್ಪಾದಕ ಚಟುವಟಿಕೆ ನಡೀತಾ ಇತ್ತು. ಸರೋಜಿನಿ ಮಾರ್ಕೆಟ್ ಮೇಲೆ ಬಾಂಬ್ ದಾಳಿ, ಚಾಂದಿನಿ ಚೌಕ್ ಹತ್ರ ಬಾಂಬ್ ದಾಳಿ, ಅಹಮದಾಬಾದ್ ಮೇಲೆ ಬಾಂಬ್ ದಾಳಿ, ಮುಂಬೈನಲ್ಲಿ ಬಾಂಬ್ ದಾಳಿ. ಭಾರತ ಸರ್ಕಾರದ ಪ್ರತಿಕ್ರಿಯೆ ಏನು ಅಂತ ಹೇಳಿದ್ರೆ ಕಠೋರ ಶಬ್ದಗಳಲ್ಲಿ ಖಂಡಿಸುತ್ತೇವೆ, ಅದರಿಂದ ಆಚೆಗೆ ಏನೂ ಮಾಡ್ತಿರಲಿಲ್ಲ. ಈಗ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಮುಟ್ಟಿ ನೋಡ್ಕೊಳ್ಬೇಕು, ಹಾಗೆ ತಟ್ಟಿ ಉತ್ತರವನ್ನು ನಮ್ಮ ಸೈನ್ಯ ಕೊಡ್ತಾ ಇದೆ. ಆ ಸೈನ್ಯಕ್ಕೆ ಮುಕ್ತ ಅವಕಾಶವನ್ನು ಕೊಟ್ಟಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆದಮೇಲೆ. ಇದು ಈ ಮೂಲಕ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಒಂದು ಕಾಲದಲ್ಲಿ ದೇಶದ ಪ್ರಧಾನಮಂತ್ರಿಯಾಗಿದ್ದಂಥ ರಾಜೀವ್ ಗಾಂಧಿಯವರು ಕೇಂದ್ರದಿಂದ ₹100 ಕಳಿಸಿದರೆ ಕಟ್ಟಕಡೆಯ ಮನುಷ್ಯನಿಗೆ ತಲುಪೋದೇ ₹15 ಅಂತ ಹೇಳ್ತಾಯಿದ್ರು. ಇವತ್ತು ಹೆಮ್ಮೆಯಿಂದ ಹೇಳ್ಬೋದು, ಲಕ್ಷ ಲಕ್ಷ ಕೋಟಿ ನೇರವಾಗಿ ಬಡವನ ಖಾತೆಗೆ ಜಮಾ ಆಗುತ್ತೆ, ₹1 ಮಿಸ್ಯೂಸ್ ಆಗಲ್ಲ. ಇದು ಸಾಮರ್ಥ್ಯದ ಪ್ರಕಟೀಕರಣ. ಹೇಳಿತನ ಏನು ಅಂದರೆ ತಿನ್ನೋರಿಗೆ ತಿನ್ನೋದನ್ನು ಬಿಟ್ಟು ಕತೆ ಹೇಳ್ತಾ ಇದ್ದಿದ್ದಿತ್ತಲ್ಲ, ಅದು ಹೇಳಿತನ. ನಾನು ತಿನ್ನೋದಿಲ್ಲ, ತಿನ್ನೋದಕ್ಕೂ ಬಿಡೋದಿಲ್ಲ ಅನ್ನೋದು ಅದು ಶೌರ್ಯ, ಅದು ಸಾಮರ್ಥ್ಯ. ಅದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತೋರಿಸಿದ್ದಾರೆ. ದೇಶದ ಹಿತಾಸಕ್ತಿಯ ಜೊತೆಗೆ ರಾಜಿ ಮಾಡಿಕೊಳ್ಳದೇ ಇರೋದು ಅದು ಪ್ರಧಾನಮಂತ್ರಿಯ ಸಾಮರ್ಥ್ಯ. ದೇಶದ ಹಿತಾಸಕ್ತಿಯ ಜೊತೆಗೆ ರಾಜಿ ಮಾಡ್ಕೊಂಡು ರಾಜಕಾರಣ ಮಾಡೋದು ಹೇಳಿತನ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜಗತ್ತಿನ ಯಾವುದೇ ಶಕ್ತಿಗೆ ಮಣಿದು ದೇಶದ ಹಿತಾಸಕ್ತಿಯ ಜೊತೆಗೆ ರಾಜಿ ಮಾಡ್ಕೊಳ್ಳಲಿಲ್ಲ. ಈಗ ಅಮೇರಿಕಾದ ಜೊತೆಗೆ ಒಪ್ಪಂದ ಆಯಿತು. ಅಮೇರಿಕಾದ ಜೊತೆಗೆ ಒಪ್ಪಂದದಲ್ಲಿ ಭಾರತದ ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ಕೊಂಡಿದ್ದೀವಿ, ರೈತರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ಕೊಂಡಿದ್ದೀವಿ, ಡೈರಿ ಉತ್ಪನ್ನಗಳಿಗೆ ರಕ್ಷಣೆಯನ್ನು ಕೊಟ್ಟಿದ್ದೇವೆ, ಎಲ್ಲೂ ಕೂಡ ರಾಜಿ ಮಾಡ್ಕೊಂಡಿಲ್ಲ. ಯುರೋಪ್ ಜೊತೆಗೆ ಒಪ್ಪಂದ ಆಯಿತು. ಭಾರತದ ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರನೇ ಯುರೋಪಿಯನ್ ಒಕ್ಕೂಟದ ಜೊತೆಗೆ ಒಪ್ಪಂದ ಆಯಿತು. ಯುರೋಪಿಯನ್ ಒಕ್ಕೂಟದ ಅಧ್ಯಕ್ಷರೇ ಕರೆದ್ರು, ದಿಸ್ ಈಸ್ ದಿ ಮದರ್ ಡೀಲ್ ಅಂಥೇಳಿ, ಇದು ಎಲ್ಲ ಇದಕ್ಕಿಂತ ಇದೊಂದು ದೊಡ್ಡ ಡೀಲು ಅಂತೇಳಿ ಅವ್ರು ಹೇಳಿದರು. ಆ ರೀತಿ ಭಾರತದ ಹಿತಾಸಕ್ತಿಯ ಜೊತೆಗೆ ರಾಜಿ ಮಾಡ್ಕೊಳ್ಳದೇ ಇರೋದು ಸಾಮರ್ಥ್ಯದ ಪ್ರಕಟೀಕರಣ. ಅದನ್ನು ಪ್ರಕಟೀಕರಿಸುವಂಥ ಕೆಲಸ ಮಾಡಿದ್ದಾರೆ. ಇಷ್ಟಕ್ಕೂ ಇಲ್ಲಿ ವಿಧಾನಸಭೆ ಅಧಿವೇಶನ ಆಗಬೇಕು, ಚರ್ಚೆ ಆಗಬೇಕು ಅಂತ ಬಯಸುವ ಕಾಂಗ್ರೆಸ್ಸು ಲೋಕಸಭೆಯಲ್ಲಿ ಯಾಕೆ ಚರ್ಚೆ ಮಾಡದೆ ಕಾಲಹರಣ ಮಾಡ್ತಾಯಿದ್ದೀರಿ, ವಿತಂಡವಾದವನ್ನು ಮುಂದಿಡ್ತಾ ಇದ್ದೀರಿ? ನಿಮಗೆ ಚರ್ಚೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸರಕೆ ಇಲ್ಲ. ಅದಕ್ಕಾಗಿಯೇ JP ನಡ್ಡಾ ಅವರು, ಈ ಹಿಂದೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು, ಕೇಂದ್ರ ಸಚಿವರು, ಅಬೋಧ್ ಬಾಲಕ್ಕೆ ಹಾತ್ಮೆ ಆಪ್ ಪಾರ್ಟಿಕೋ ನೈ ಚೋಡೋ ಐಸ್ ಅಂತ ಸಲಹೆ ಕೊಟ್ಟರು. ಹೂ ಈಸ್ ಅಬೋಧ್ ಬಾಲಕ್? ಅದನ್ನು ನೀವು ಯೋಚನೆ ಮಾಡಿ. ಅಂದರೆ ಅಬೋಧ್ ಬಾಲಕ್ ಬುದ್ಧಿ ಇಲ್ಲದೆ ಇರುವಂಥ ವ್ಯಕ್ತಿಯ ಕೈಗೆ ನಿರ್ಣಯವನ್ನು ಕೊಟ್ಟರೆ ಹಿಂಗಾಗುತ್ತೆ ಅಂತ ಹೇಳಿದ್ರು ರಾಜ್ಯಸಭೆಯಲ್ಲಿ ಮಾತಾಡ್ತಾ. ಅದು ನೀವು ಬುದ್ಧಿ ಇಲ್ಲದೆ ಇರೋರ ಕೈಗೆ ನಿಮ್ಮ ಪಕ್ಷದ ನಾಯಕತ್ವ ಕೊಟ್ಟಿರೋದು, ಅದು ನಿಮ್ಮ ಹೇಳಿತನ ಆಗುತ್ತೆ. ನೀವು ಇಲ್ಲಿ ಪ್ರಜಾಪ್ರಭುತ್ವದ ಪಾಠ ಹೇಳ್ತೀರಿ, ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ನಡ್ಕೊಳ್ತಿದ್ದೀರಿ. ನೀವು ಅವಲೋಕನ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.